ವಿಶೇಷನಾಗು ದಾಸನಾಗು, ವಿಶೇಷನಾಗು ದಾಸನಾಗು, ವಿಶೇಷನಾಗು. ಕೇಳು ಹುಡುಗಿಯವನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು, ಸಂತೋಷಿಯಾಗು. ಆಶ ಕ್ಲೇಶ ದೋಷವೆಂಬ ಅಬ್ದಿಯೊಳು ಮುಳುಗಿಯವರ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು. ಕಾಶಿವಾರಣ ಚರಣಗಳ ಬರಿದೇ ಮಾತೇಕಿಂದು ಹರಿದು ಪೇಳುವೆನಯ್ಯ. ಇಂದು ನಾವು ಕನಕದಾಸ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಕನಕದಾಸರು ಒಬ್ಬ ಮಹಾನ್ ಕವಿ, ತತ್ವಜ್ಞಾನಿ, ದಾರ್ಶನಿಕ ಮತ್ತು ಸಂಗೀತಗಾರ. ಇಂತಹ ಕನಕದಾಸಿಯನ್ನ ನಮ್ಮ ಶಾಲೆಯಲ್ಲಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಕನಕದಾಸರು 1509ರಲ್ಲಿ ಹಾವೇರಿ ಜಿಲ್ಲೆಯ ಶಿಂಗಾವಿ ಎಂಬ ಬಾಡ ಗ್ರಾಮದಲ್ಲಿ ಜನಿಸುತ್ತಾರೆ. ಇವರ ತಂದೆ ವೀರಪ್ಪ ನಾಯಕ ಮತ್ತು ತಾಯಿ ಬಚ್ಚಮ್ಮನವರು. ಇವರು ಕುರುಬ ಜನಾಂಗಕ್ಕೆ ಸೇರಿದವರಾಗಿರ್ತಾರೆ. ಇವರ ಮೂಲ ಹೆಸರು ತಿಮ್ಮಪ್ಪ ನಾಯಕ. ತಿಮ್ಮಪ್ಪ ನಾಯಕ ಹೇಗೆ ಹೆಸರು ಬಂತು ಅಂತಂದ್ರೆ, ಅವರ ತಂದೆ ವೀರಪ್ಪ ನಾಯಕ ಮತ್ತೆ ತಾಯಿ ಬಚ್ಚಮ್ಮ ದೇವಿಯವರು ಹಲವಾರು ವರ್ಷಗಳಿಂದ ಮಕ್ಕಳಿಂದ ನೋವನ್ನು ಅನುಭವಿಸ್ತಾ ಇದ್ದಾರೆ. ಇವರು ಮಗುವಿಗಾಗಿ ತಿರುಪತಿಯ ತಿಮ್ಮಪ್ಪನ ಹತ್ರ ಮೊರೆ ಹೋಗ್ತಾರೆ. ನಮ್ಗೆ ಒಂದು ಮಗು ಸಂತಾನ ಬೇಕಿದೆ ಅಂತ ಹರಕೆಯನ್ನು ಹೊಡ್ತಾರೆ. ದೇವರು ಕನಕದಾಸರ ಭಕ್ತಿಯನ್ನ ಮೆಚ್ಚಿ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಗೋಡೆಯನ್ನ ಓಪನ್ ಆಗುತ್ತೆ. ಅಲ್ಲಿ ದರ್ಶನವನ್ನ ನೋಡ್ತಾರೆ ಕನಕದಾಸರಿಗಾಗಿ. ಅವತ್ತಿಂದ ಕನಕನ ಕಿಂಡಿ ಅಂತಾನೆ ಹೆಸರಾಗಿದೆ. ಉಡುಪಿಯ ಶ್ರೀ ಕೃಷ್ಣನ ಮಠದಲ್ಲಿ ನಾವು ಮುಖ್ಯ ದ್ವಾರದಲ್ಲ, ಕನಕನ ಕಿಂಡಿಯ ಮೂಲಕ ನಾವು ದರ್ಶನವನ್ನ ಪಡಿತೀವಿ. ನೀವು ಕೂಡ ಯಾರೆಲ್ಲ ಉಡುಪಿಗೆ ಹೋಗಿರ್ತೀರಾ, ಶ್ರೀ ಕೃಷ್ಣನ ದರ್ಶನ ಮಾಡಿರ್ತೀರಾ, ಪ್ರತಿಯೊಂದು ಇತಿಹಾಸವನ್ನ ನಾವು ತಿಳ್ಕೋಬೇಕಾಗುತ್ತೆ. ಪ್ರತಿಯೊಂದು ದೇವಸ್ಥಾನಕ್ಕೆ ಹೋದಾಗೂ ಅದರದೇ ಆದ ವಿಶೇಷತೆಗಳಿರುತ್ತೆ. ನಾವು ಅದನ್ನ ಅಲ್ಲಿ ಹೋಗಿ ನೀವು ನೋಡಿ ಬರೋದಲ್ಲ, ಅದರ ವಿಶೇಷತೆ ಏನಿದೆ, ಅದರ ಇತಿಹಾಸ ಏನಿದೆ ಅನ್ನೋದು ನಾವು ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ. ಕನಕದಾಸರಾದರು ಮತ್ತು ಕನಕನ ಕಿಂಡಿ ಹೇಗೆ ಆಯಿತು ಅಂತ ಹೇಳಿ ವಿಸ್ತಾರವಾಗಿ ತಿಳಿಸಿಕೊಟ್ಟಂತಹ ಸೌಮ್ಯ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ನಾವು ಕಾರ್ಯಕ್ರಮದ ಕೊನೆಯ ಘಟ್ಟವನ್ನು ತಲುಪಿದ್ದೇವೆ. ಮೊದಲನೇದಾಗಿ ಎಲ್ಲರಿಗೂ ಕನಕದಾಸ ಜಯಂತಿಯ ಶುಭಾಶಯಗಳು. ಇಂದು ನಾವು ಕನಕ ಜಯಂತಿಯನ್ನ ಆಚರಿಸ್ತಾ ಇದ್ದೀವಿ. ಕನಕದಾಸ ಅಂದ್ರೆ ಆ ಒಂದು ಹೆಸರು ಬರೋದಕ್ಕಿಂತ ಮುಂಚೆ ಕನಕದಾಸರಿಗೆ ಏನಾಗಿತ್ತು, ಹೇಗೆ ನಾವು ಕನಕದಾಸರು ಅಂತೇಳಿ ಐಡೆಂಟಿಫಿಕೇಶನ್ ಮಾಡ್ಕೊಂಡ್ವಿ ಅನ್ನೋದ್ರ ಬಗ್ಗೆ ಚಿಕ್ಕದಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕನಕದಾಸರು ಒಂದು ಸೈನ್ಯದಲ್ಲಿ ಮಹಾದಂಡನಾಯಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಅವರು ಯುದ್ಧವನ್ನ ಮಾಡಬೇಕಾಗಿರುತ್ತೆ. ಆ ಯುದ್ಧದ ಸಂದರ್ಭದಲ್ಲಿ ಅವರು ಸೋಲನ್ನ ಅನುಭವಿಸ್ತಾರೆ. ಆ ಯುದ್ಧದಲ್ಲಿ ಸೋತಾಗ ಕನಕದಾಸರಿಗೆ ಆ ಯುದ್ಧದ ಮೇಲೆ ವೈರಾಗ್ಯ ಉಂಟಾಗ್ತದೆ. ಅಂದ್ರೆ ವೈರಾಗ್ಯ ಅಂತಂದ್ರೆ ನಮ್ಗೆ ಯುದ್ಧ ಬೇಡ, ಯುದ್ಧ ಎಲ್ಲ ಮಾಡೋದು ಬೇಡ ಅಂತ ಅನ್ಸುತ್ತೆ. ಹಾಗಾಗಿ ಅವ್ರೇನ್ ಮಾಡ್ತಾರೆ, ಆ ಯುದ್ಧದ ಒಂದು ಮಹಾದಂಡನಾಯಕನ ಒಂದು ಪಟ್ಟವನ್ನ ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಅವರು ಹರಿಯ ಮೇಲೆ ಕೀರ್ತನೆಗಳನ್ನ ರಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಲವಾರು ಕೀರ್ತನೆಗಳನ್ನ ಅವರು ರಚನೆಯನ್ನ ಮಾಡಿದ್ದಾರೆ. ಕೀರ್ತನೆಗಳು ಹೆಂಗಿರ್ತಾವಪ್ಪ ಅಂತಂದ್ರೆ ತುಂಬಾ ಸರಳವಾಗಿ, ಅಂದ್ರೆ ಸಾಮಾನ್ಯ ಜನರು ಕೂಡ, ನಮ್ಮಂತರು ಕೂಡ ಆ ಕೀರ್ತನೆಗಳನ್ನ ಓದಿ ಅರ್ಥ ಮಾಡ್ಕೊಳ್ಳುವಂತಹ ಸರಳವಾದ ಭಾಷೆ, ಕನ್ನಡ ಭಾಷೆಯಲ್ಲಿ ಅವರು ಕೀರ್ತನೆಗಳನ್ನ ರಚನೆಯನ್ನ ಮಾಡಿರ್ತಾರೆ. ಅಂತಹ ಮಹಾನ್ ವ್ಯಕ್ತಿ ಕನಕದಾಸರ ಜಯಂತಿಯನ್ನು ನಾವಿವತ್ತು ಆಚರಿಸುತ್ತೀವಿ. ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳ್ಳಲು ಕಾರಣರಾದಂತಹ ನನ್ನ ಸಹೋದ್ಯೋಗಿ ಮಿತ್ರರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ.